ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು BNO. ದಿಸ್ ಇಸ್ ಚರಣ್. ನಿನ್ನೆ ಸ್ವಲ್ಪ ಬ್ಯುಸಿ ಇದ್ವಿ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅದರಿಂದ ಇವತ್ತು ಮಾಡ್ತಾರೆ. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಏನು ಲೆವೆಲ್ಸ್ ಇತ್ತು, ಏನೇನು ಅಪ್ಡೇಟ್ಸ್ ಇತ್ತು, ಏನೇನು ವರ್ಕ್ ಆಗಿದೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಬೇಕಾದ್ರೆ ಯೂಟ್ಯೂಬಲ್ಲಿ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಓಕೆ, ನಾಳೆ ಸೆಕೆಂಡ್ ಹಾಫಲ್ಲಿ ಫೋಕಸ್ ಮಾಡಿ. ಪ್ರಾಫಿಟ್ ಬುಕ್ಕಿಂಗ್ ಚಾನ್ಸಸ್ ಇರುತ್ತೆ, ಯಾಕಂದರೆ ವೀಕೆಂಡ್ 2 days ಹಾಲಿಡೇಸ್ ಇರೋದ್ರಿಂದ ಕಂಪ್ಲೀಟ್ ಮಾರ್ಕೆಟ್ ಒಂದೇ ಝೋನಲ್ಲಿ ಇರೋದ್ರಿಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ಲಸ್ ಫ್ರೈಡೇ ಟ್ರೆಂಡ್ ರಿವರ್ಸಲ್ ಡೇ ಅಂತಾರೆ, ಸ್ವಲ್ಪ ಟ್ರೆಂಡ್ ಕೂಡ ರಿವರ್ಸ್ ಆಗೋ ಚಾನ್ಸಸ್ ಇರುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ಲಾಸ್ಟ್ ಹಾಫಲ್ಲಿ ಅಂದರೆ ಮಧ್ಯಾಹ್ನ ಮೇಲೆ ಮೂಮೆಂಟ್ ಬರೋ ಚಾನ್ಸಸ್ ಇರುತ್ತೆ. ಕೇಳಿಸ್ಕೊಂಡ್ರಲ್ವಾ, ವಾರ ಪೂರ್ತಿ ಒಂದೇ ಝೋನಲ್ಲಿದೆ ಮಾರ್ಕೆಟ್. ನಾಳೆ ಮಧ್ಯಾಹ್ನ ಮೇಲೆ ಅಂದರೆ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರುತ್ತೆ, ನೋಡ್ಕೊಳ್ಳಿ ಅಂತ. ಪ್ಲಸ್ ಈ ವಾರ ಪೂರ್ತಿ ನಾವು ಒಂದು ಮಾತು ಹೇಳ್ಕೊಂಡು ಬರ್ತಾ ಇದ್ವಿ, ಬೈ ಇನ್ ಡಿಪ್. ಕರೆಕ್ಷನ್ ಬಂದ್ರೇ ಬೈ ಮಾಡಬೇಕು ಅಂತ. ಅದು ಕೂಡ ಹೇಳಿದ್ದೆ, ಈ ಕರೆಕ್ಷನ್ ಬಂದರೆ ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನಾವು ಬೈಯಿಂಗ್ ಮಾಡೋಣ ಅಂತ. ಓಕೆ, ಇವಾಗ ಅನಾಲಿಸಿಸ್ ಪ್ರಕಾರ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆಯಾ ಇಲ್ಲ ಸೆಕೆಂಡ್ ಹಾಫಲ್ಲಿ ಹೇಳಿ. ಇದನ್ನು ಏನಂತಾರೆ ನೀವು ಹೇಳಿ. ಪ್ಲಸ್ ಟ್ರೆಂಡ್ ರಿವರ್ಸಲ್ ಡೇ ಅಂತ ಹೇಳಿದ್ದೆ, ಈಗ ಇದು ರಿವರ್ಸಲ್ ಆಗಿದೆಯಾ ಇಲ್ಲ ನೀವು ಕಾಮೆಂಟ್ ಮಾಡಿ. ಅದು ಬ್ಯಾಂಕ್ ನಿಫ್ಟಿಯಲ್ಲಿ, ಇದು ನಿಫ್ಟಿಯಲ್ಲಿ. ಓಕೆ, ಆಗಿದೆಯಾ ಇಲ್ಲ ಅಂತ ಕಾಮೆಂಟ್ ಮಾಡಿ. ಈ ಲೈನು, ಈ ಕಲರ್ ಏನಂತ ಕೂಡ ಇರುತ್ತೆ, ನೋಡ್ಕೊಳ್ಳಿ. ಈ ಕ್ಯಾಂಡಲ್ಸ್ ಕೂಡ ಮೇನ್ ಗ್ರೂಪಲ್ಲಿ ಇರೋ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ, ವಿಡಿಯೋದಲ್ಲಿ ಬರ್ಕೊಟ್ಟಿದ್ವಿ, ನೋಡ್ಕೊಳ್ಳಿ. ಆ ವಿಡಿಯೋ ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದ್ದೀನಿ, ಯಾರಾದರೂ ಟೆಲಿಗ್ರಾಮಲ್ಲಿ ಇರೋರಿಗೆ ನೋಡಿರ್ತಾರೆ, ಗೊತ್ತಾಗಿರ್ತದೆ. ಇದೇ ಕ್ಯಾಂಡಲ್ ಬರುತ್ತೆ, ಇಲ್ಲ ಬ್ಲ್ಯಾಕ್ ಲೈನ್. ಇಲ್ಲಿಂದನೇ ನೆನ್ನೆ ನಾವು ಲಾಂಗ್ ಪೊಸಿಷನ್, ಇದನ್ನು P ಕ್ಯಾಪ್ಚರ್ ಮಾಡಿದ್ವಿ, ಇಲ್ಲಿಂದ ಲಾಂಗ್ ಪೊಸಿಷನ್ C ಹೋಲ್ಡಿಂಗಲ್ಲಿದೆ. ಓಕೆ, ತುಂಬ ಕ್ಲಿಯರಾಗಿ ನೆನ್ನೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡಿದ್ವಿ. ಇದು ಲೆವೆಲ್, ಅದಕ್ಕೆ ಆ ಲೈನ್ ಇನ್ನೂ ಡಿಲೀಟ್ ಮಾಡಿಲ್ಲ, ಇಲ್ಲೇ ಇದೆ ಲೈನ್. ನೀವು ಟೆಲಿಗ್ರಾಮಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇದ್ರ ಕೆಳಗಡೆ ಬಂದರೆ PE ಮಾಡಿ ಅಂತ. ಇಲ್ಲಿಂದ ಇಲ್ಲಿಗೆ ಈ ಟೋಟಲ್ ಫಾಲ್ ಕ್ಯಾಪ್ಚರ್ ಮಾಡಿದ್ದೀವಿ. ಅದಾದಮೇಲೆ ಇಲ್ಲಿಂದ ಸ್ಟಿಲ್ ಹೋಲ್ಡಿಂಗಲ್ಲಿದೆ CE. ಓಕೆ, ಈ ಮೂಮೆಂಟ್ ಪೂರ್ತಿ ಆಫ್ಲೈನಲ್ಲಿ ಇದ್ದವರು ಎಲ್ಲರೂ ಕ್ಯಾಪ್ಚರ್ ಮಾಡಿದ್ದಾರೆ, ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಯಾವ ಸಿಂಗಲ್ ಕ್ಯಾಂಡಲ್ ಎಕ್ಸಿಟ್ 330ವರೆಗೂ ಇದ್ದಿದ್ದು ಅದನ್ನ ಹಂಗೆ ಬಿಟ್ಬಿಟ್ಟಿದ್ದೀವಿ, ಯಾವ ಕ್ಯಾಂಡಲ್ಲು ಮಿಸ್ ಆಗಿಲ್ಲ. ಈ ಎರಡನ್ನೂ ತಗೊಂಡಿದ್ದೀವಿ. ಓಕೆ, ಇಲ್ಲಿಗೆ ಬಂದ ಮೇಲೆ ಲಾಂಗ್ ಪೊಸಿಷನ್ ಹೇಳಿ ಮಾಡಿ ಕೇಳಿದ್ದೆ. ನಮ್ಮ ಗ್ರೂಪಲ್ಲಿ ಸ್ವಲ್ಪ ಜನ ಪುಟ್ನ ಸೆಲ್ ಮಾಡಿ ಕೂತ್ಕೊಂಡವ್ರೆ. ಓಕೆ, ಅದು ನಮ್ಮ ಗ್ರೂಪದು ಅವ್ರವ್ರ ಟ್ಯಾಲೆಂಟ್ ಅದು. ಓಕೆ, ಅನಾಲಿಸಿಸ್ ವರ್ಕ್ ಆಗಿದೆ ಎಲ್ಲ ನೋಡ್ಕೊಳ್ಳಿ. ವಾರ ಪೂರ್ತಿ ಒಂದೇ ಝೋನಲ್ಲಿದೆ. ಡಿಪ್ ಆದಮೇಲೆ ಬೈ ಮಾಡಿ, ಎಲ್ಲರೂ ಸೆಲ್ಲಿಂಗ್ ಅಂತಾರೆ, ನೀವು ಬೈ ಮಾಡಿ. ವರ್ಕ್ ಆಗುತ್ತೆ ಅಂತ ವರ್ಕ್ ಆಗಿದೆ. ಪ್ಲಸ್ ಸೆಕೆಂಡ್ ಹಾಫಲ್ಲಿ ಒಳ್ಳೆ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ, ಬಂದಿದೆಯಲ್ಲ ನೋಡ್ಕೊಳ್ಳಿ. ಟ್ರೆಂಡ್ ರಿವರ್ಸಲ್ ಆಗಿದೆಯಲ್ಲ ನೋಡ್ಕೊಳ್ಳಿ. ಓಕೆ, ಇದು ಲೆವೆಲ್ಸ್, ಇದು ನಮ್ಮ ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಈಗ ಮಂಡೇ ಏನು ಮಾಡಬೇಕು, ನಿಮ್ಗೆ ಇದರಲ್ಲಿ ಡೌಟ್ ಬರ್ಬೋದು, ಲೆವೆಲ್ಸ್ ಎಲ್ಲಿ ವರ್ಕ್ ಆಗಿದೆ ಸರ್ ಅಂತ. ಅದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ನಮ್ಮ ಸಪೋರ್ಟ್ ಬ್ರೇಕ್ ಆದರೆ ಇದು ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಇದ್ರ ಕೆಳಗಡೆ P ಎಂಟ್ರಿ ಕೊಟ್ಟಿದ್ವಿ, ಇದು ಬ್ರೇಕ್ ಆಗಿ ಇದಕ್ಕೆ ರೀಟ್ರೇಸ್ ಮಾಡಿ ಫಾಲ್ ಆಗಿದೆ. ಇಲ್ಲಿ ನೋಡಿ, ನೀವು ಬೇಕಾದರೆ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಈ ಥರ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಇದು ಬ್ರೇಕ್ ಆಗಿ, ಇದು ಬ್ರೇಕ್, ಒಂದು ನಿಮಿಷ ಸಾರಿ, ಇದು ಬ್ರೇಕ್ ಆಗಿ ಪಿನ್ ಟು ಪಿನ್ ಅದಕ್ಕೆ ರೀಟ್ರೇಸ್ ಮಾಡಿ ಮತ್ತೆ ಫಾಲ್ ಆಗಿದೆ. ಅರ್ಥ ಆಯ್ತಾ? ಮತ್ತೆ ನಮ್ಮ ಲೆವೆಲ್ನ ಬ್ರೇಕ್ ಮಾಡಬೇಕಂದ್ರೆ ಸ್ಟ್ರಾಂಗ್ ಕ್ಯಾಂಡಲೇ ಬರಬೇಕಲ್ವಾ. ಇಲ್ಲಿ ನೋಡ್ಕೊಳ್ಳಿ ಕ್ಯಾಂಡಲ್ ಸೈಜ್, ಇಲ್ಲೆಲ್ಲ ಚಿಕ್ಕ ಚಿಕ್ಕದಿದೆ, ಇಲ್ಲಿ ನೋಡ್ಕೊಳ್ಳಿ ಕ್ಯಾಂಡಲ್ ಸೈಜ್. ನೆಕ್ಸ್ಟ್ ಇಲ್ಲಿ ಝೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಎಕ್ಸಾಕ್ಟ್ ಅದಕ್ಕೆ ಬ್ರೇಕ್ ಮಾಡಿ ಇಲ್ಲಿ ಫೈಟ್ ಮಾಡಿ ಮತ್ತೆ ಸ್ಟ್ರಾಂಗ್ ಕ್ಯಾಂಡಲ್ ಇದನ್ನು ಬ್ರೇಕ್ ಮಾಡಿ ಮೇಲೆ ಹೋಯ್ತು. ಅದಾದಮೇಲೆ ಮತ್ತೆ ಅದಕ್ಕೆ ರೀಟ್ರೇಸ್ ಮಾಡಿ ಮತ್ತೆ ಮೇಲೆ ಹೋಯ್ತು. ಪರ್ಫೆಕ್ಟ್ ವರ್ಕ್ ಆಗಿದೆ ಲೆವೆಲ್ಸ್, ನೋಡ್ಕೊಳ್ಳಿ. ಇದು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ಥರ ವರ್ಕ್ ಆಗಿದಾವೆ ಕೂಡ ನೋಡಿ. ಓಕೆ, ಇದನ್ನು ಬ್ರೇಕ್ ಮಾಡಿ ಕ್ಲೋಸ್ ಮಾಡಿ ನಮ್ಮ ಮೇಜರ್ ಸಪೋರ್ಟ್ವರೆಗೂ ಬಂದು ಇಲ್ಲಿ ಫೈಟ್ ಮಾಡಿ ಮತ್ತೆ ಫಾಲ್ ಆಗಿ ಈ ಲೆವೆಲ್ಗೆ ರೀಟ್ರೇಸ್ ಮಾಡಿ ಇಲ್ಲಿ ನೋಡಿ ಲೆವೆಲ್ಸ್ ಕ್ಯಾಂಡಲ್ಸ್, ಲೆವೆಲ್ನ ಬ್ರೇಕ್ ಮಾಡಿರೋ ಸೈಜು ಇಷ್ಟು ದೊಡ್ಡ ಕ್ಯಾಂಡಲ್, ಮತ್ತೆ ಅದೇ ಲೆವೆಲ್ಗೆ ಪಿನ್ ಟು ಪಿನ್ ರೀಟ್ರೇಸ್ ಮಾಡಿ ಮತ್ತೆ ಮೇಲೆ ಹೋಗಿದೆ. ಇದು ಲೆವೆಲ್ಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಈಗ ಮಂಡೇ ಏನು ಮಾಡಬೇಕು ನೋಡಿ. ಇದು ಮಂಡೇ ನೋಡ್ಕೊಳ್ಳಿ, ಗ್ಯಾಪ್ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ವೆಯ್ಟ್ ಮಾಡಿ. ಇದ್ರ ಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ರೀಟ್ರೇಸ್ ಮಾಡಿ ಅದು ಹೈ ಕ್ರಾಸ್ ಆಗುವಾಗ ನಿಮ್ಮ ಅನಾಲಿಸಿಸ್ ಪ್ರಕಾರ ಬೈ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಕ್ಲಿಯರ್? ನಮ್ಮ ವ್ಯೂ ಮಾತ್ರ ಓನ್ಲಿ ಎಜುಕೇಷನಲ್ ಪರ್ಪಸ್.
ಇನ್ ಕೇಸ್ ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ 50 ಮಿನಿಟ್ಸ್ ಕ್ಯಾಂಡಲ್ ಯೂಸ್ ಮಾಡಿ. ಇಲ್ಲಿ ರಿಜೆಕ್ಷನ್ ಬಂದಿದೆ ಅಂದರೆ 50% ಕ್ವಾಂಟಿಟಿಯಲ್ಲಿ ಸೆಲ್ ಪ್ಲಾನ್ ಮಾಡಿ ಈ ಸಪೋರ್ಟ್ವರೆಗೂ ಇಲ್ಲಿಗೆ ಬಂದಮೇಲೆ ಬೈ ಪ್ಲಾನ್ ಮಾಡ್ಬೋದು, ಅಂದರೆ ಬೈ ಇನ್ ಡಿಪ್. ಓಕೆ, ಒಂದು ಕರೆಕ್ಷನ್ ಬಂದಮೇಲೆ ನೀವು ಬೈ ಪ್ಲಾನ್ ಮಾಡಿ. ಇನ್ ಕೇಸ್ ಕರೆಕ್ಷನ್ ಬಂದಿಲ್ಲ, ಇದ್ರ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಯಿತು ಅಂದರೆ ರೀಟ್ರೇಸ್ ಮಾಡಿ ಐ ಕ್ರಾಸ್ ಆಗುವಾಗ ಬೈ ಪ್ಲಾನ್ ಮಾಡ್ಕೊಳ್ಳಿ ನಿಮ್ಮ ಅನಾಲಿಸಿಸ್ ಪ್ರಕಾರ. ಓಕೆ, ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ, ಇದೇ ಲೆವೆಲ್ಸ್. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ನಿಫ್ಟಿ ಕೂಡ ನೋಡಿ ಲೆವೆಲ್ಸ್ ಚೇಂಜ್ ಮಾಡಲ್ಲ, ತುಂಬ ಸಿಂಪಲ್. ಗ್ಯಾಪ್ ಅಪ್ ಓಪನ್ ಆದರೂ ಫ್ಲಾಟ್ ಓಪನ್ ಆದರೂ ಈ ಝೋನಿಂದ ನಿಮ್ಮ ಅನಾಲಿಸಿಸ್ ಪ್ರಕಾರ ಏನಾದರೂ ರಿಜೆಕ್ಷನ್ ಕ್ಯಾಂಡಲ್ ಸಿಕ್ಕಿದಾವೆ ಅಂದರೆ ನಿಮ್ಮ ಪ್ಯಾಟ್ರನ್ಸ್ ನಿಮ್ಮ ಅನಾಲಿಸಿಸ್ ಇರುತ್ತೆ, ಅದ್ರ ಪ್ರಕಾರ ರಿಜೆಕ್ಷನ್ ಬಂದರೆ ಇಲ್ಲಿಂದ 50% ಕ್ವಾಂಟಿಟಿಯಲ್ಲಿ ಸೆಲ್ ಮಾಡಿ ಒಂದು ಕರೆಕ್ಷನ್ ಬಂದಮೇಲೆ ಬೈ ಮಾಡಿ. ಇಲ್ಲ ನಾವು ಬೈ ಮಾಡಬೇಕು, ಬೈಯಿಂಗ್ ಸೈಡ್ ಇರಬೇಕಂದ್ರೆ ಈ ರೆಸಿಸ್ಟೆನ್ಸ್ ಮೇಲೆ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ರೀಟ್ರೇಸ್ ಮಾಡಿ ಐ ಕ್ರಾಸ್ ಆಗುವಾಗ ಬೈ ಮಾಡಬೇಕು. ಈ ರೆಸಿಸ್ಟೆನ್ಸ್ ಈ ಝೋನಲ್ಲಿ ಅಂದರೆ ಸೆಲ್ಲಿಂಗ್ ಬಡೆ ಬಂದರೆ ಸೆಲ್ಲಿಂಗ್ ಮಾಡ್ಕೊಳ್ಳಿ, ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ, ಆರ್ ಒಂದು ಡಿಪ್ ಬಂದ ಮೇಲೆ ಬೈಯಿಂಗ್ ಪ್ಲಾನ್ ಮಾಡ್ಕೊಳ್ಳಿ. ಇದು ನಿಫ್ಟಿ ಲೆವೆಲ್ಸ್. ಓಕೆ, ಇದು ನಿಫ್ಟಿ ಲೆವೆಲ್ಸ್, ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್. ದಿಸ್ ಈಸ್ ಆಲ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಓಕೆ, ಪ್ಲಸ್ ನಾವು ಲಾಸ್ಟ್ ವೀಕ್ ಆಫ್ಲೈನ್ ಕ್ಲಾಸಸ್ ಅನ್ನೋದು ಸ್ಟಾರ್ಟ್ ಮಾಡಿದ್ವಲ್ಲ, ಕಂಪ್ಲೀಟಾಗಿ ಒಂದು ವಾರ ಕಂಪ್ಲೀಟ್ ಸಕ್ಸಸ್ಫುಲ್ 1 ವೀಕ್ ಕಂಪ್ಲೀಟ್ ಮಾಡಿದ್ದೀವಿ. ಎಷ್ಟು 12 ಜನ 12 ಮೆಂಬರ್ಸ್ ಎಲ್ಲೆಲ್ಲೋ ಇಂದ ಬಂದು ಇಲ್ಲೇ ಸ್ಟೇ ಆಗಿ ಒಂದು ವಾರವರೆಗೂ ಆಫ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಕ್ಲಾಸ್ ತಗೊಂಡು ಹೋಗಿದ್ದಾರೆ. ಪ್ಲಸ್ ಫುಲ್ ವೀಕ್ 12 ಜನ ಏನಿದ್ರು ಪ್ರತಿಯೊಬ್ಬರು ಕೂಡ ಪ್ರಾಫಿಟಲ್ಲೇ ಮನೆಗೆ ಹೋಗಿದ್ದಾರೆ. ಒಂದು ಸಿಂಗಲ್ ಡೇ ಕೂಡ ರೆಡ್ ಆಗಿಲ್ಲ. 12 ಜನನು ಪ್ರಾಫಿಟಲ್ಲೇ ಮನೆಗೆ ಹೋಗಿದ್ದಾರೆ. 100% ರಿಸಲ್ಟ್. ಕ್ಲಾಸ್ ಮಾಡಿದ್ದೀವಿ, ಪ್ರಾಫಿಟ್ಸು ಮಾಡಿದ್ದೀವಿ ಆಫ್ಲೈನಲ್ಲಿ. ಕಂಪ್ಲೀಟಾಗಿ 1 ವೀಕ್ ಸಕ್ಸಸ್ಫುಲ್ಲಾಗಿ ಒಂದು ಬ್ಯಾಚ್ನ ಕಂಪ್ಲೀಟ್ ಮಾಡಿದ್ದೀವಿ. ಓಕೆ, ಆಫ್ಲೈನ್ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ನಮ್ಮನ್ನು ನಂಬಿ ಎಲ್ಲೆಲ್ಲಿಂದನೋ ತುಂಬ ದೂರದಿಂದ ರಾಯಚೂರು, ಬೆಳಗಾವಿ, ಕೊಪ್ಪಳ, ಬೆಂಗಳೂರು ಈ ಥರ ತುಂಬ ದೂರದಿಂದ ಬಂದು ಇಲ್ಲೇ ಸ್ಟೇ ಆಗಿ ಒಂದು ವಾರ ನಮ್ಮ ಜೊತೆ ಇದ್ದು ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಇವಾಗ ನೆಕ್ಸ್ಟ್ ಬರೋ ನಾಳೆ ಬರೋರು ಏನು ವರ್ಕ್ ಕೊಟ್ಟಿದ್ದೀವಿ ಅದನ್ನು ಕಂಪ್ಲೀಟ್ ಮಾಡ್ಕೊ ಬನ್ನಿ, ನೋ ಪ್ರಾಬ್ಲಮ್. ಈಗ ಲೆವೆಲ್ಸ್ ಕಾಪಿ ಮಾಡ್ಕೊಳ್ಳೋರು ಇದನ್ನು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ, ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಕಾಪಿ ಮಾಡಿಟ್ಕೊಳ್ಳಿ. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ. ಓಕೆ, ಏನಾದರೂ ಎನ್ಕ್ವೈರೀಸ್ ಇದ್ದರೆ ಇಲ್ಲೊಂದು ನಂಬರ್ ಬರುತ್ತೆ ನೋಡಿ, ನಂಬರ್ಗೆ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಹೊಸಬರಾದ್ರು ನೋಡ್ತಾ ಇದ್ದರೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಈ ಥರ ಮೂಮೆಂಟಮ್ಸು ನಾವು ಯಾವ ಕಡೆ ಡೈರೆಕ್ಷನಲ್ಲಿ ಇರ್ತೀವಿ, ಯಾವ ಕಡೆ ಮಾರ್ಕೆಟ್ ಮೂಮೆಂಟಮ್ ಇರುತ್ತೆ ಅಂತ ಲೈವಲ್ಲಿ ಅಪ್ಡೇಟ್ ಮಾಡ್ತೀವಿ. ನಿಮ್ಗೆ ಏನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ. ಪ್ಲಸ್ ಇನ್ನೊಂದೇನೆಂದರೆ ಒನ್ಸ್ ಗ್ರೂಪಿಂದ ಟೆಲಿಗ್ರಾಮ್ ಗ್ರೂಪಿಂದ ಯಾರು ಎಕ್ಸಿಟ್ ಆಗ್ತೀರಾ ನೀವು ಮತ್ತೆ ರಿಕ್ವೆಸ್ಟ್ ಕಳಿಸ್ಬೇಡಿ, ನಾನು ಅಕ್ಸೆಪ್ಟ್ ಮಾಡಲ್ಲ. ಒನ್ಸ್ ಎಕ್ಸಿಟ್ ಮೀನ್ಸ್ ಎಕ್ಸಿಟ್, ದಟ್ಸ್ ಇಟ್. ಯಾವುದೇ ಕಾರಣಕ್ಕೂ ಮತ್ತೆ ನಿಮ್ಮನ್ನು ಅಡ್ಮಿಟ್ ಮಾಡಲ್ಲ ನಾವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಮಂಡೇ ಸಿಗೋಣ. ಹ್ಯಾಪಿ ವೀಕೆಂಡ್, ಬಾಯ್.